ಇನ್ನು ಅಮೆರಿಕದ ಡೆಡ್ಲೈನ್ ಮುಗಿಯುವ ಮುನ್ನವೇ ರಣಭೀಕರ ದಾಳಿಯಾಗಿದೆ. ಇರಾನ್ನ ಖರ್ಗ್ ದ್ವೀಪದ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ಮಾಡಿದೆ. ಖರ್ಗ್ ದ್ವೀಪದ ಮೇಲೆ ನಡೆದ ದಾಳಿಯನ್ನ ಇರಾನ್ ಕೂಡ ಒಪ್ಪಿಕೊಂಡಿದೆ. ಖರ್ಗ್ ದ್ವೀಪವು ಇರಾನ್ನ ದೊಡ್ಡ ತೈಲ ಟರ್ಮಿನಲ್, ಪೈಪ್ಲೈನ್ಗಳು, ಸಂಗ್ರಹಣಾ ಟ್ಯಾಂಕ್ಗಳು ಮತ್ತೆ ಲೋಡಿಂಗ್ ಸೌಲಭ್ಯಗಳನ್ನು ಹೊಂದಿದ್ದು ದಿನಕ್ಕೆ 7 ಮಿಲಿಯನ್ ಬ್ಯಾರೆಲ್ಗಳವರೆಗೆ ತೈಲವನ್ನ ನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಅದರ ಮೇಲೆ ಇಸ್ರೇಲ್ ಮತ್ತೆ ಅಮೆರಿಕ ದಾಳಿಯನ್ನ ಮಾಡಿದೆ. ಆ ದಾಳಿಯನ್ನ ಇರಾನ್ ಕೂಡ ಒಪ್ಪಿಕೊಂಡಿದೆ. نزل فرسلية هاي فوق راسي يا عيال. هيو يا حبيبي هيو دمر الدنيا هون، دمر الدنيا. هيو دمر الدنيا. فرسلية نزل فرسلية هيو فوق راسي يا عيال. هيو يا حبيبي هيو دمر الدنيا هون، دمر الدنيا. هيو دمر الدنيا. فرسلية نزل فرسلية هيو فوق راسي يا عيال. هيو ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಸೊ ಈ ಖರ್ಗ್ ದ್ವೀಪ ಏನಿದೆ ಇದು ಇರಾನ್ನ ತೈಲ ರಫ್ತಿನ ಸುಮಾರು 90% ನಿರ್ವಹಿಸುತ್ತೆ. ಯಾಕೆ ಅಂತಂದರೆ ಇಲ್ಲಿ ಕರಾವಳಿ ಏನಿದೆ, ಈ ಕರಾವಳಿ ಪ್ರದೇಶ ತುಂಬ ಆಳವಿಲ್ಲದ ಕಾರಣ ಇಲ್ಲಿ ಬಹುದೊಡ್ಡ ಟ್ಯಾಂಕರ್ಗಳಿಗೆ, ಇಂಧನ ವ್ಯಾಪಾರಗಳಿಗೆ ಅತ್ಯಗತ್ಯವಾದಂತಹ ಸ್ಥಳ. ಆದ್ದರಿಂದ ಇವರನ್ನು ಸಂಪೂರ್ಣವಾಗಿ ಇವರ ಪವರ್ ಪ್ಲ್ಯಾಂಟ್ಗಳನ್ನು, ಇವರ ವ್ಯವಹಾರಗಳನ್ನು ಎಲ್ಲವನ್ನು ಸರ್ವನಾಶ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿರೋದ್ರಿಂದ ಈ ರೀತಿಯಾದಂತಹ ದಾಳಿಗಳು ನಡೀತಾ ಇದೆ. ಒಂದು ಕಡೆ ದಾಳಿ ಅಂತಾರೆ, ಒಂದು ಕಡೆ ಮಾತುಕತೆ ಅಂತಾರೆ, ಒಂದು ಕಡೆ ಶಾಂತಿ ಅಂತಾರೆ, ಇನ್ನೊಂದು ಕಡೆ ಕದನ ವಿರಾಮ ಅಂತಾರೆ. ಇವ್ರದ್ದು ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ. ನಿಜ ಮೇಡಮ್. ಇನ್ನು ಕದನ ವಿರಾಮದ ಬಗ್ಗೆ ಪಾಕಿಸ್ತಾನ ನಡೆಸುತ್ತಿರುವ ಮಾತುಕತೆಗಳು ನಿರ್ಣಾಯಕ ಘಟ್ಟದಲ್ಲಿದೆ ಎಂದು ಪಾಕಿಸ್ತಾನದ ಇರಾನ್ ರಾಯಭಾರಿ ಹೇಳಿದ್ದಾರೆ. ಯುದ್ಧವನ್ನು ನಿಲ್ಲಿಸಲು ಸದ್ಭಾವನೆ, ಸದುದ್ದೇಶದ ಸಕಾರಾತ್ಮಕ ಮತ್ತು ಸಫಲ ಪ್ರಯತ್ನಗಳು ನಿರ್ಣಾಯಕ ಹಂತ ತಲುಪುತ್ತಿವೆ ಅಂತ ರಾಯಭಾರಿ ರೆಜಾ ಅಮೀರಿ ಅವರು ಎಕ್ಸ್ ಪೋಸ್ಟ್ನಲ್ಲಿ ಬರ್ಕೊಂಡಿದ್ದಾರೆ. ಆದರೆ ಅಮೆರಿಕ ಜೊತೆಗಿನ ಮಾತುಕತೆಗೆ ಇರಾನ್ ಎಲ್ಲಾ ಮಾರ್ಗಗಳನ್ನು ಮುಚ್ಚಿದೆ ಎನ್ನಲಾಗ್ತಾ ಇದೆ. ಇನ್ನು ಮುಂದೆ ಯಾವುದೇ ನೇರ ಅಥವಾ ಪರೋಕ್ಷ ಸಂಪರ್ಕ ಇಲ್ಲ, ಎರಡು ದೇಶಗಳ ನಡುವಿನ ಯಾವುದೇ ಸಂದೇಶ ವಿನಿಮಯವನ್ನು ಸಹ ಸ್ಥಗಿತಗೊಳಿಸಲಾಗಿದೆ ಎಂಬ ಮಾಹಿತಿ ಇರಾನ್ನಿಂದ ಬರ್ತಾ ಇದೆ. ಮೇಡಮ್, ಇದು ಪಾಕಿಸ್ತಾನ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾರೋ, ನೀವು ನೆನ್ನೆನೇ ಹೇಳ್ತಾ ಇದ್ರಿ, ಅದೇ ಒಂದು ಗುಳ್ಳೆನರಿ ದೇಶ. ಆ ದೇಶ ಈಗ ಈ ಮಧ್ಯಸ್ಥಿಕೆ ವಹಿಸಿ ಇದೇನೇ ಸಂಧಾನ ಮಾಡಕ್ ಬಂದ್ರು ಕೂಡ ಅದನ್ನ ನಂಬ್ಕೊಂಡು ಇರಾನ್ ಒಪ್ಕೊಳತ್ತಾ ಅಂತ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿಯವರೆಗೆ ಇರಾನ್ನ ಪ್ರತಿಕ್ರಿಯೆ ನೋಡ್ತಾ ಇದ್ರೆ ಮಾತುಕತೆಯ ಎಲ್ಲ ಮಾರ್ಗಗಳು ಮುಚ್ಚಿ ಹೋಗಿವೆ ಅಂತ ಅನಿಸ್ತಾ ಇದೆ. ಮತ್ತು ಈಗ ಏನು ಇಸ್ರೇಲ್ ರೈಲುಗಳ ಮೇಲೆ, ರೈಲ್ವೆ ಸೇತುವೆಗಳ ಮೇಲೆ ಮಾಡಿರುವಂಥ ದಾಳಿಯನ್ನು ನೋಡಿದರೆ ಅವ್ರು ಯಾಕೆ ಮಾತುಕತೆಗೆ ಬರ್ತಾರೆ ಅಂತ, ಅವ್ರು ಯಾಕೆ ಮಾತುಕತೆಗೆ ಮುಂದೆ ಬರಬೇಕು ಅಂತ. ಆಮೇಲೆ ಮತ್ತೊಂದು ಕಡೆ ಪಾಕಿಸ್ತಾನವನ್ನು ನಂಬುವಷ್ಟು ದಡ್ಡತನ ಇರಾನ್ ಮಾಡುತ್ತಾ ಅಂತ. ಈಗಿನ ಸಿಚುವೇಶನ್ ನೋಡ್ತಾ ಇದ್ರೆ ಮಾತುಕತೆಯ ಯಾವ ಲಕ್ಷಣನೂ ಕೂಡ ಕಾಣ್ತಾ ಇಲ್ಲ. ಹಾಗಂತ ಮಾತುಕತೆ ಆದರೆ ಇಡೀ ಪ್ರಪಂಚಕ್ಕೆ ಗುಡ್ ನ್ಯೂಸ್. ಅದು ಈ ಸದ್ಯಕ್ಕೆ ಬೇಕಾಗಿರೋದು ಯುದ್ಧ ಅಲ್ಲ, ಈ ಸದ್ಯಕ್ಕೆ ಬೇಕಾಗಿರೋದು ಒಂದು ಮಾನವೀಯತೆ. ಆ ಮಾನವೀಯತೆ ಇಲ್ಲದೆ ಇರುವಂತಹ ಈ ರೀತಿಯಾದಂತಹ ಯಾವುದೇ ದಾಳಿಗಳನ್ನು ಯಾರೂ ಕೂಡ ಎನ್ಕರೇಜ್ ಮಾಡಬಾರದು. ಆ ನಿಟ್ಟಿನಲ್ಲಿ ಈಗ ಪಾಕಿಸ್ತಾನ ಅದು ಹೇಳೋದನ್ನೆಲ್ಲ ನಂಬಕ್ಕಾಗತ್ತಾ? ಹಾಗಾದರೆ ದಾಳಿಗಳು ಯಾಕೆ ನಡೀತಾ ಇದೆ?
ಕದನ ವಿರಾಮ ಅಂತಂದ್ರೆ ಕದನ ವಿರಾಮನೇ ಆಗಬೇಕು. ಒಂದು ಕಡೆ ದಾಳಿ ಮಾಡೋದಂತೆ, ಇನ್ನೊಂದು ಕಡೆ ಮಾತುಕತೆ ನಡೀತಾ ಇದೆ ಅನ್ನೋದಂತೆ, ಮತ್ತೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿರೋದಷ್ಟೇ. ಹಬ್ಬ ಬಂದ್ರೆ ಒಂದು 6-7 ತಾಸು ಉಳಿದಿದೆ ಅಷ್ಟೇ. ಹೌದಾ? 6-7 ತಾಸಲ್ಲಿ ಅದೇನು ಮಾತುಕತೆ ಮಾಡ್ಬಿಡ್ತಾರೆ ಇವರು ಪಾಕಿಸ್ತಾನದವರು. ನಿಜಕ್ಕೂ ಇಸ್ ಇಟ್ ಪಾಸಿಬಲ್? ಐ ಡೋಂಟ್ ನೋ. ಮಾಡಿದ್ರೆ ಒಳ್ಳೇದೇ, ಮನುಕುಲಕ್ಕೆ ಒಳ್ಳೇದಷ್ಟೇ. ಈಗ ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ನ ನಂತರ ಇರಾನ್ ಇಸ್ರೇಲ್ ಯುದ್ಧದಿಂದ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನೋದು